ಚಿಕ್ಕಮಗಳೂರಲ್ಲಿ ಅನಾಕೊಂಡ ಬ್ರೇಕಿಂಗ್ ನ್ಯೂಸ್. ಹಾಯ್ ಗೈಸ್, ಇವಾಗ ಇದ್ದೀನಿ ಚಿಕ್ಕಮಗಳೂರಲ್ಲಿ. ದ ಲೊಕೇಶನ್ ಈಸ್ ಪ್ರಿಟಿ ಗುಡ್. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ದೇವರಮ್ಮನ ದೇವಸ್ಥಾನಕ್ಕೆ. ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜಸ್. ನವ್ ಯು ಆರ್ ಗೋಯಿಂಗ್ ಟು ಯಾವ್ದು ನಾವು ಹೋಗ್ತಿರೋದು ಎಲ್ಲಿಗೆ? ರತ್ನಗಿರಿ ಬೋರೆಗೆ. ಓಕೆನಾ ಗೈಸ್, ನಾನಿದ್ದೀನಿ ಇವಾಗ MG ರೋಡ್ ಅಲ್ಲಿ. ಆಕ್ಚುಲಿ ಒಂದು ಗಾಡಿ ನೋಡಿದೆ, ಒಂಥರ ಸೈಬರ್ ಟ್ರಕ್ ಇದ್ದಂಗಿದೆ, ಇದು ಸಖತ್ತಾಗಿದೆ. ಫೈನಲಿ ರತ್ನಗಿರಿ ಬೋರೆಗೆ ಬಂದು ರೀಚ್ ಆಗಿದ್ದೀನಿ. ಇದೇ ನೋಡಿ ರತ್ನಗಿರಿ ಬೋರೆ. ಎಷ್ಟು ಜನ ನೋಡಿಲ್ಲ, ಇವತ್ತು ತೋರಿಸ್ತೀನಿ ನಿಮ್ಗೆ. ಒಬ್ಬರಿಗೆ 40 rupees ಪರ್ ಪರ್ಸನ್, 2 ತಲೆಗೆ 80 ರೂಪಾಯಿಗಳು. ಈ ರತ್ನಗಿರಿ ಬೋರೆ ಅನ್ನೋದು ಏನಕ್ಕೆ ಫೇಮಸ್ ಅಂದ್ರೆ ನೋಡಿ, ಎಷ್ಟು ಪ್ರಶಾಂತವಾಗಿದೆ, ಹಚ್ಚ ಹಸಿರಿಂದ ಕೂಡಿದೆ, ತುಂಬಾ ಪೀಸ್ಫುಲ್ ಆಗಿದೆ. ಅದಕ್ಕೆ ನಾನು ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬಂದಿದ್ದೀನಿ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ನೋಡಿ ಟ್ರೈನ್ ಹೋಗ್ತಿದೆ, ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ ನೇಚರ್. ನೀವು ಬನ್ನಿ, ಗರ್ಲ್ ಫ್ರೆಂಡ್ ಜೊತೆ ಬನ್ನಿ, ತುಂಬಾ ಚೆನ್ನಾಗಿದೆ. ಗೈಸ್, ನಿಮ್ಗೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇವಾಗ ನೋಡ್ಬೋದು ನೀವು ಇಲ್ಲಿಂದ ಬೆಟ್ಟಗಳೆಲ್ಲ ಏನ್ ಸಖತ್ತ ಕಾಣಿಸುತ್ತೆ ಅಂತ. ಹಾಯ್ ಬ್ರೋ, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಈಗ ಸೆಂಟರ್ ಆಫ್ ಅಟ್ರಾಕ್ಷನ್, ಸೆಂಟರ್ ಪಾಯಿಂಟ್ ಬಂದಿದೀವಿ. ನೋಡ್ಬೋದು ನೀವು, ಈ ತರ ಇದೆ ಪಾರ್ಕು. ಇವಾಗ ಈ ಟ್ರೈನಲ್ಲಿ ಹೋಗ್ತೀವಿ. ಈ ಟ್ರೈನು ವಿಷಯ ಏನಪ್ಪಾ ಅಂದ್ರೆ, ಆಕ್ಚುಲಿ ಜನ ಆಗ್ಬೇಕಂತೆ ಟ್ರೈನ್ ಹೊರಡೋಕೆ. ನಾವ್ ಒಂದಿಬ್ರಿದೀವಿ, ಆ ಕಡೆ ಒಂದಿಬ್ರಿದ್ದಾರೆ. ಆಕ್ಚುಲಿ ಟ್ರೈನ್ ಹೊಡೋದು ಲೇಟ್ ಅಂತೆ. ನೋಡಿ ಇಲ್ಲೊಂದು ಆನಾಕೊಂಡ ಹಾವಿದೆ. ಗಾಂಧಿ ತಾತ ಇದ್ದಾರೆ. ಬಾತುಕೋಳಿ ಈಜ್ ಹೊಡಿತಿದ್ಯಾ ಅಥವಾ ಡೈ ಹೊಡಿತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡ್ತಿರ್ಬೋದು ಅದು?